ರೋಡ್ ಮಾರ್ಕಿಂಗ್. ಇವತ್ತು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲ ಸೇರಿಕೊಂಡು. ಕೊಡಗಿಂದ ಎಲ್ಲ ಅಸೋಸಿಯೇಷನ್ನು, ಎಲ್ಲ ಕ್ಲಬ್ಸು, ಎಲ್ಲ ಬಿಸ್ನೆಸ್ ಅವರು ಹೊರಗಡೆಯಿಂದನೂ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 20,000+ ಜನರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ ಪಾರ್ಟ್ ಆಫ್ ಅ ಬಿಗ್ಗೆಸ್ಟ್ ರೆವಲ್ಯೂಷನ್ನು. ಹಾಗೆ ಇವತ್ತು ಫಸ್ಟ್ ಥಿಂಗ್ ವಾಟ್ ವಿ ಡಿಡ್ ಈಸ್ ಗೋಣಿಕೊಪ್ಪ ಗಂಟ, ಲೈಕ್ ಬಿಟ್ಟಂಗಲದಿಂದ ಸ್ಟಾರ್ಟ್ ಮಾಡಿದ್ವಿ, ಹಾತೂರು ಗಂಟ ಕವರ್ ಮಾಡ್ತಾ ಇದ್ದೀವಿ. ಅಲ್ಲಿ ಎವ್ರಿ ಕಿಲೋಮೀಟರಿಗೆ ಒಂದೊಂದು ಮಾರ್ಕಿಂಗ್ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು 100 ಮೆಂಬರ್ಸ್ ಇದ್ದೀವಿ, ಮೋರ್ ದೆನ್ 100 ಇನ್ಫ್ಯಾಕ್ಟ್, ಆಲ್ಮೋಸ್ಟ್ 120, 130 ಗಂಟೆ ಬರ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಬಿ ಮಾರ್ಕಿಂಗ್ ಲೈಕ್ ಒಂದೊಂದು ಜಾಗಕ್ಕೂ ಒಬ್ಬೊಬ್ಬರನ್ನ ನಾವು ಅಲೋಕೇಟ್ ಮಾಡಿಬಿಟ್ಟು, ಹಾಗೆ ಯಾಕೆಂತ ಹೇಳಿದ್ರೆ ಮಧ್ಯದಲ್ಲಿ ಪ್ಲ್ಯಾನಿಂಗಲ್ಲಿ ಸುಮ್ಮನೆ ಎಲ್ಲರೂ ಹೋಗಿ ಒಂದು ಕಡೆ ಬಿಟ್ಟು ಮಾಡೋದಕ್ಕಿಂತ ಮಾರ್ಕಿಂಗ್ ಮಾಡಿಬಿಡುವ. ಸೊ ಇಲ್ಲಿಂದ ಇಲ್ಲಿಗೆ ಒಬ್ಬರು, ಇಲ್ಲಿಂದ ಇಲ್ಲಿಗೆ ಒಂದಿಷ್ಟು ಅಂತ, ಮತ್ತು ಕ್ಯಾಪ್ಟನ್ ಅಂತ ಮಾಡಿದ್ದೀವಿ, ವೈಸ್ ಕ್ಯಾಪ್ಟನ್ ಅಂತ ಮಾಡಿದ್ದೀವಿ, ಆಮೇಲೆ ಟೀಚರ್ಸು ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು, ಸೊ ಎಲ್ಲರೂ ಸೇರಿಕೊಂಡು ಇದು ಮಾಡ್ತಾಯಿದ್ದೀವಿ. ಆ್ಯಂಡ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಈಗ ಇದೆಲ್ಲ ಮಾಡುವಾಗ ಇಫ್ ಯು ಆರ್ ಜಸ್ಟ್ ಡೂಯಿಂಗ್ ಇಟ್ ಆ್ಯಂಡ್ ಜಸ್ಟ್ ಫಿನಿಷಿಂಗ್ ಇಟ್ ಆಫ್, ಎಲ್ಲ ಕಸ ತೆಗೆದಾಯಿತು, ಎಲ್ಲ ಹೋಗಿ ಡಂಪ್ ಮಾಡಿ ಆಯಿತು, ಎಲ್ಲರೂ ಮನೆಗೆ ಹೋಗಿ ಆಯಿತು ಅಂತ ಹೇಳೋದಕ್ಕಿಂತ ಐ ಫೀಲ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಬಂದಾಗ ಫಸ್ಟು ವಿ ವಿಲ್ ಎಜುಕೇಟ್ ದ ಕಿಡ್ಸ್. ಯಾಕೆ ಇದು ಮಾಡ್ತಾಯಿದ್ದೀವಿ, ಇದು ಮಾಡಿದ್ರೆ ಏನಾಗುತ್ತೆ, ಫ್ಯೂಚರಿಗೆ ನಾವು ಯಾವ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದೊಂದು ಎಜುಕೇಟ್ ಮಾಡ್ತಾಯಿದ್ದೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಹೂಎವರ್ ಈಸ್ ಬೀಯಿಂಗ್ ಇನ್ ದ ಮಿಷನ್, ಲೆಟ್ಸ್ ನಾಟ್ ಬಿ ದ ರ್ಯಾಗ್ ಪಿಕ್ಕರ್ಸ್. ಲೈಕ್ ಕಸ ಇರ್ಕೋದು, ಕಸ ಎಷ್ಟು ಅಂತ ಇರ್ಬೋದು. ಸೊ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಪರ್ಸ್ನಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು ಎಲ್ಲ ಕಡೆ ಪಬ್ಲಿಷ್ ಮಾಡಿ. ಯು ಮೈಟ್ ಬಿ ಎ ಬಿಸ್ನೆಸ್ ಓನರ್, ಯು ಮೈಟ್ ಬಿ ಅ ಪ್ಲಾಂಟರ್, ಯು ಮೈಟ್ ಬಿ ಎನಿಬಡಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿಸಿ, ನೆಕ್ಸ್ಟು ಈ ಥರ ಬಂದರೆ, ಈ ಥರ ಹೆಸರೇ ವಾಟ್ ಈಸ್ ದಟ್ ಗೋಯಿಂಗ್ ಟು ಬಿ ಅ ಇಂಪ್ಯಾಕ್ಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಮಾತಾಡಿದ್ರೆ, ಪ್ರಾಬಬ್ಲಿ ನಮ್ಮ ಕೊಡಗಿಗೆ ಬರೋದಕ್ಕಿಂತ ಮುಂಚೆ ಪೀಪಲ್ ಹ್ಯಾವ್ ಅ ಥಾಟ್ಸ್. ಆ್ಯಂಡ್ ಕೊಡಗವರು ನಮ್ಮೆಲ್ಲರನ್ನ ನೋಡಿಕೊಂಡು ಅದರ್ ಡಿಸ್ಟ್ರಿಕ್ಟ್ಸು, ಲೈಕ್ ಅದರ್ ಸ್ಟೇಟ್ಸ್ ಯಾರ್ಯಾರು ಇರಲಿ, ದೇ ವಿಲ್ ಬಿ ಗೆಟಿಂಗ್ ಇನ್ಸ್ಪೈರ್ಡ್. ಸೊ ಗ್ರೇಟ್ ರೆವಲ್ಯೂಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಒನ್ ಆಫ್ ಯು, ಅಸ್, ಎಲ್ಲರೂ ನಮ್ಮೊಟ್ಟಿಗೆ ಯಾರ್ಯಾರು ಸೇರ್ತಾ ಇದ್ದೀವಿ ಎಲ್ರಿಗೂ ದೊಡ್ಡ 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 ಥ್ಯಾಂಕ್ ಯು. ಬಿಕಾಸ್ ಇಷ್ಟು ವರ್ಷ ಎಲ್ಲರೂ ಬೇಜಾರು ಮಾಡ್ತಾಯಿದ್ವಿ, ವೀಡಿಯೋ ಮಾಡ್ತಾಯಿದ್ವಿ, ಇನ್ನೊಂದು ಕಡೆ ಎಲ್ಲೊಂದು ಕಡೆ ಕೊರಗ್ತಾ ಇದ್ವಿ, ಈ ಥರ ಆಗ್ತಾಯಿದೆ ನಮ್ಮ ಕೊಡಗು ಅಂತ. ಬಟ್ ಅವೇರ್ನೆಸ್ ತೆಗೆದು ಈ ಕಡೆ ಈ ಥರ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರುವಂಥ ಪ್ರತಿಯೊಬ್ಬರಿಗೂ ವಿ ಆರ್ ವೆರಿ ಗ್ರೇಟ್ಫುಲ್. And it's a great opportunity. Thank you for this opportunity to each one of us. And let's do it big. And ಸ್ವಚ್ಛ ಕೊಡಗು, ಸುಂದರ ಕೊಡಗು, ದ ರೆವಲ್ಯೂಷನ್ ಬಿಗಿನ್ಸ್ ಇನ್ ಸಮ್ ಟೈಮ್. 10 ಗಂಟೆಗೆ ಬಿಟ್ಟಂಗಲದಿಂದ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಟೀಮು, ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ಇದ್ದಾರೆ, ನಮ್ಮ ಪಬ್ಲಿಕ್ಸ್ ಇದ್ದಾರೆ. ವಿ ಆರ್ ಆಲ್ ಜಾಯ್ನಿಂಗ್ ಟುಗೆದರ್. ಥ್ಯಾಂಕ್ಸ್ ಟು ದಿನೇಶ್ ಅಣ್ಣ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ರೆಸ್ಪಾಂಡ್ ಮಾಡ್ತಾ ಇರೋದು, ಮೆಸೇಜ್ ಮಾಡ್ತಾ ಇರೋದು, ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಂಡ್ ಅನಿಲ್ HD ಅವರು ಎಷ್ಟು ಅಗ್ರೆಷನಲ್ಲಿ ಮಾಡ್ತಾ ಇದ್ದಾರೆ. ಐ ಮೀನ್ ಲೈಕ್ ಎಂಟೈರ್ ಟೀಮ್. ಹೆಸರು ಹೇಳೋಕೆ ಹೋದರೆ ಅಷ್ಟು ಹೆಸರಿದ್ದಾರೆ. ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ 1 or 2%, ಇಟ್ ಈಸ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ದಿಸ್ ಮಿಷನ್. ಗ್ರೇಟ್. ಈಗ ಕೊಡಗುನ ಮತ್ತೊಮ್ಮೆ, ಮೊದಲೊಮ್ಮೆ ಪುನಃ ಅದೇ ಒಂದು ಬ್ಯೂಟಿಫುಲ್ ಆಗಿ ಪ್ಲಾಸ್ಟಿಕ್ಕು ಕಚಡ ಅಂತ ನೋಡೋದಕ್ಕಿಂತ ಇಟ್ ವಿಲ್ ಬಿ ಮೋರ್ ಆಫ್ ಫ್ಲವರ್ಸು, ನೇಚರು, ಪ್ರಾಣಿ ಪಕ್ಷಿಗಳು ತುಂಬಿರುತ್ತೆ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಆ್ಯಂಡ್ ಲೆಟ್ಸ್ ಮೇಕ್ ದಿಸ್ ಹಿಸ್ಟ್ರಿ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಹ್ಯಾವ್ ಫನ್.